ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದುನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಾಡಿ ಪ್ರಕರಣ ಸಂಜೆ ಸಾರವನ್ನು ನೋಡ್ತಾ ಇದ್ವಿ. ಅದರಲ್ಲಿ 32ನೇ ಪದ್ಯ. ಬಿಸರು ಆಪ್ತಾಗಸದಿ ತಾನು ದಯಿಸಲು ವೃಕ್ಷಗಳ ನೆಳಲು ಪಸರಿಸುವ ಎಳೆಯೊಳು ಅಸ್ತಮಿಸಿ ಅಲ್ಲಲ್ಲಿ ನಹುವು. ಶ್ವಸನ ಮುಖ ಅಮರಾಂತರಾತ್ಮಕ ವಶದೊಳಗಿಪ್ಪುದು ಈ ಜಗತ್ರಯ ಬಸರೊಳಂಬ ಇಂಬೆಟ್ಟೆಲ್ಲ ಕರ್ಮವ ತೋರ್ಪ ನೋಳ್ಪರಿಗೆ. ಬಿಸರುಹ ಅಂದರೆ ತಾವರೆ ಕಮಲ. ಆಪ್ತ ಅಂದರೆ ಕಮಲನಿಗೆ ಆಪ್ತನಾದವನು, ಆಪ್ತ ಬಾಂಧವನಾದವನು ಸೂರ್ಯ. ಸೂರ್ಯ ಉದಯಿಸಿದಾಕ್ಷಣ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯವಾದಾಕ್ಷಣ ವೃಕ್ಷಗಳ ನೆರಳಲು, ಗಿಡ ಮರಗಳ ನೆರಳಲು ಇಳೆಯೊಳಗೆ ಪಸರಿಸು ಭೂಮಿಯಲ್ಲಿ ಎಲ್ಲ ಕಡೆಗೆ ಹಬ್ಕೊಳ್ಳುತ್ತೆ. ಅಸ್ತಮಿಸೆ ಅಲ್ಲಲ್ಲೇ ಲೀನಹು. ಸೂರ್ಯ ಅಸ್ತಮಯವಾಗಲು ಆ ನೆರಳು ಅಲ್ಲಲ್ಲೇ ಆಯಾ ಸ್ಥಳದಲ್ಲೇ ಬೆರೆತು ಮಾಯವಾಗಂತೆ ಕಾಣಿಸುತ್ತೆ. ಅದರಂತೆ ಶ್ವಸನ ವಾಯುದೇವರೇ ಮುಖ್ಯ ಅಮರಾಂತಾತ್ಮಕ ಮೊದಲಾಗಿ ಸಮಸ್ತ ದೇವತೆಗಳ ಅಂತರಂಗದಲ್ಲಿರ್ಪ ಪರಮಾತ್ಮನು ಮರಗಳ ಛಾಯೆ ಹೇಗೆ ಸೂರ್ಯನ ವಶವಾಗಿಪ್ಪುದು ಹಾಗೆ ಪರಮಾತ್ಮನ ವಶದೊಳಗಿವೆ. ಜಗತ್ತರ ಈ 3 ಲೋಕಗಳು ತನ್ನ ಅಧೀನದಲ್ಲಿಟ್ಟು ಅವರಿಂದ ಮಾಡಿಸುವ ಎಲ್ಲ ಕರ್ಮಗಳನ್ನು ನೋಳ್ಪರಿಗೆ ತೋರ್ಪನು. ಪುನಃ ಸಕಲ ಜೀವರನ್ನು ಬಸರೊಳಿಂಬಿಟ್ಟು ತನ್ನ ಉದರದಲ್ಲಿ ಆಶ್ರಯ ಕೊಟ್ಟು, ಉದರದಲ್ಲಿದ್ದಾಗ ಸೂರ್ಯ ಅಸ್ತಂಗತನಾದಾಗೆ ಮರಗಳ ನೆರಳು ಹೇಗೆ ತೋರುವುದಿಲ್ಲವೋ ಹಾಗೆ ಪರಮಾತ್ಮನ ಉದರದಲ್ಲಿ ಸಕಲ ಜೀವರಿದ್ದಾಗೆ ಬಹಿರಂಗ ಯಾವ ಕರ್ಮವೂ ಇಲ್ಲವೆಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ತತ್ವೇಶ್ವರ ವ್ಯಾಪಾರಗಳಿಂದ ಸಹಿತವಾದ ಸಮಸ್ತ ಪ್ರಪಂಚವು ಪರಮಾತ್ಮನ ಅಧೀನ, ಪರಮಾತ್ಮನ ಇಚ್ಛೆಯಿಂದಲೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಯುಗಳಾಂಗಿತಾಂಗ ಸ್ವಭು ಸುಖಾತ್ಮಕ ಸುವರ್ಣವರ್ಣ ಸುಪರ್ಣ ವರವಹನ ಅಭಯದಾನಂತಾರ್ಕ ಶಶಿ ಸನ್ನಿಭ ನಿರಂಜನ ನಿತ್ಯದಲ್ಲಿ ತನಗಭಿನಮಿಸುವರಿಗೇವ ಸರ್ವಾರ್ಥಗಳ ತಡೆಯದಲೇ. ತ್ರಿಭುವನೈಕ ಆರಾಧ್ಯ 3 ಲೋಕಗಳಿಂದ ಪೂಜೆಗೊಳ್ಳುವನು ಪರಮಾತ್ಮ ಒಬ್ಬನೇ. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಲಕ್ಷ್ಮೀ ಯುಗಳಾಂಗಿತಾಂಗ ಲಕ್ಷ್ಮೀದೇವಿಯರ 2 ಬಾಹುಗಳಿಂದ, ಅಥವಾ ಲಕ್ಷ್ಮಿ ಎಂದರೆ ಶ್ರೀ ಭೂದೇವಿಯರ 2 ತೋಳಿನಿಂದ ಆಲಂಗಿತ ಅಪ್ಪಿಸಿಕೊಳ್ಳುವಂತನ ದೇಹವುಳ್ಳವನು. ಸ್ವಭು ತನ್ನ ಇಚ್ಛೆಯಿಂದಲೇ ತಾನು ಅವತಾರ ಮಾಡ್ತಾನೆ ಪರಮಾತ್ಮ. ಸ್ವತಂತ್ರನಾದವನು, ಸುಖ ಸಂತೋಷ ಆನಂದ, ಸುಖಾತ್ಮ ಅಂದರೆ ಸುಖ ಸಂತೋಷ ಆನಂದಮಯ ಶರೀರವುಳ್ಳವನು. ಸುವರ್ಣವರ್ಣ ಸುಪರ್ಣವರ ವಾಹನ, ಬಂಗಾರದಂತೆ ಮೈಬಣ್ಣವುಳ್ಳ ಗರುಡ ವಾಹನನು. ಹೀಗೆ ಅರ್ಥ ಮಾಡುವುದಕ್ಕಿಂತ ಸುವರ್ಣವರ್ಣೋ ಹೇಮಾಂಗೋ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತೆ ಪರಮಾತ್ಮ ಸುವರ್ಣ ವರ್ಣದಂತೆ ಕಾಂತಿಯುಳ್ಳವನಾಗಿದ್ದಾನೆ. ವರ ಶ್ರೇಷ್ಠವಾದ ವಾಹನ ಗರುಡ ವಾಹನವುಳ್ಳವನು. ಅಭಯದ, ಯಾರಿಂದ ಭಯವಿಲ್ಲವೋ ಆತನೇ ಅಭಯನು. ಲೋಕರಿಗೆ ಯಾವ ಭಯವಿಲ್ಲ, ಅಂಜಬೇಡಿ ಎಂದು ಅಭಯವಚನ ಕೊಡುವಂತಹ ಪರಮಾತ್ಮೆಯವನು. ಅನಂತಾರ್ಕ ಶಶಿ ಸನ್ನಿಭ, ಅನಂತ ಕೋಟಿ ಸೂರ್ಯ ಪ್ರಕಾಶನಾಗಿದ್ದಾನೆ ಅಂದರೆ ಜ್ಞಾನಪ್ರದನಾಗಿದ್ದಾನೆ. ಅನಂತ ಕೋಟಿ ಚಂದ್ರ ಶೀತಲನಾಗಿದ್ದಾನೆ ಅಂದರೆ ಆನಂದವನ್ನು ಕೊಡುವವನಾಗಿದ್ದಾನೆ. ನಿರಂಜನ ಪಾಪ ದೂರನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ, ನಿರ್ಮಲನಾಗಿದ್ದಾನೆ, ನಿರ್ದೋಷಿಯಾಗಿದ್ದಾನೆ. ನಿತ್ಯದಲ್ಲಿ ನಿರಂತರದಲ್ಲಿ ತನ್ನನ್ನು ನಮಿಸುವವರಿಗೆ, ಭಕ್ತಿ ಪುರಸ್ಸರವಾಗಿ ನಮಸ್ಕಾರ ಮಾಡುವವರಿಗೆ ಈವ ಸರ್ವಾರ್ಥಗಳ ಸರ್ವ
ಸಕಲ ಪುರುಷಾರ್ಥಗಳನ್ನು ತಕ್ಷಣದಲ್ಲಿ ಕೊಡ್ತಾನಂತೆ. ಕವಿಗಳಿಂದಲೇ ತಿಳಿದು ಪ್ರಾತಃ ಸವನ ಮಧ್ಯಂದಿನವು ಸಾಯಮ ಸವನಗಳವಸು ರುದ್ರಾದಿತ್ಯರುಳು ರಾಜಿಸುವ ಪವನನುಳು ಕೃತಿ ಜಯಸುಮಾಯ ಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದರ್ಚಿಸುತ್ತ ಸುಖಿಸುತ್ತಿರು. ಕವಿಗಳಿಂದ ತಿಳಿದು, ಕವಿ ಅಂದರೆ ಬ್ರಹ್ಮಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಮಹಾರಹಸ್ಯವಾದ ಉಪನಿಷದರ್ಥ ಬೋಧಕರಾದ ಜ್ಞಾನಿಗಳಿಂದ ಸದುಪದೇಶವನ್ನು ಹೊಂದಿ ಪ್ರಾತಃ ಸವನ ಜನನಾರಂಭ್ಯ 24 ವರ್ಷ, ಮಧ್ಯಂದಿನ ಸವನ 25ನೇ ವರ್ಷದಿಂದ 44 ವರ್ಷ, ಸಾಯಂ ಸವನ ಅಂದರೆ 69ನೇ ವರ್ಷದಿಂದ 116 ವರ್ಷ ಅಂದರೆ 48 ವರ್ಷ. ಹೀಗೆ 24 + 44 + 48 116 ವರ್ಷ. ಇನ್ನು ಚಾಂದ್ರಮಾನ ತಿಂಗಳು ಅಂದರೆ 10 ದಿವಸಗಳಿಗೆ ಚಾಂದ್ರಮಾನ ತಿಂಗಳು 10 ತಿಂಗಳು 10 ದಿವಸಗಳಿಗೆ 20 ಫಳ 8 ಹೀಗೆ ವರ್ಷ ಆದರೆ 100 ವರ್ಷಕ್ಕೆ 116 ವರ್ಷವಾಗುತ್ತೆ. 24 ವರ್ಷದವರೆಗೆ ಪ್ರಾತಃ ಸವನ ಅಷ್ಟವಸ್ವಂತರ್ಗತ ಪವನಾಂತರ್ಯಾಮಿ ಕೃತಿಪತಿ ಪ್ರದ್ಯುಮ್ನಲ್ಲಿ, ಮುಂದಿನ 44 ವರ್ಷ ಮಾಧ್ಯಂದಿನ ಸವನ ಏಕಾದಶ ರುದ್ರಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ ಜಯಾಪತಿ ಸಂಕರ್ಷನಲ್ಲಿ, ಮುಂದಿನ 48 ವರ್ಷ ಸಾಯಂ ಸವನ ದ್ವಾದಶ ಆದಿತ್ಯಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಮಾಯಾಪತಿ ವಾಸುದೇವನಲ್ಲಿ ಯಜ್ಞತ್ವೇನ ಸಮರ್ಪಿಸಿ ಮೂರ್ತಿತ್ರಯವ ಚಿಂತಿಸಿ ಅಂತ ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮೂರ್ತಿಗಳನ್ನು ಚಿಂತನೆ ಮಾಡಬೇಕು. ಹೀಗೆ ಪ್ರತಿ ದಿವಸವೆಂಬ ಆಹುತಿಗಳನ್ನು ಕಾಲನಾಮಕ ಪರಮಾತ್ಮನಲ್ಲಿ ಹಾಕಿ ಅರ್ಚಿಸುತ್ತಾ ಪೂಜೆ ಮಾಡಿ ಸುಖಿಸುತ್ತಿರು, ಸಂತೋಷ ಪಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಚತುರವಿಂಶಬ್ದ ವಸುದೇವತೆಗಳು ಪ್ರದ್ಯುಮ್ನ ನಿಪ್ಪನು ಚತುರಚತ್ವಾರಿ ವಿಂಶತಿಗಳಲ್ಲಿ ಸಂಕರ್ಷಣಾಖ್ಯ ಹುತವಹಾಕ್ಷ ನುಳಿಹನು ಮಾಯಾಪತಿಯು 16 ವರ್ಷಗಳಲ್ಲಿಪ್ಪನಾದಿತ್ಯನುಳು ಸಿತಕಾಯ. ಚತುರವಿಂಶಬ್ದ 24 ವರ್ಷ ಅಂದರೆ ಹುಟ್ಟಿದಾರಂಭ್ಯ 24 ವರ್ಷ. ಪ್ರಾತಃ ಸವನದಲ್ಲಿ 8 ಜನ ವಸುದೇವತೆಗಳ ಅಂತರ್ಗತನಾಗಿ ಪವನಾಂತರ್ಗತನಾಗಿ ಪ್ರದ್ಯುಮ್ನ ಇದ್ದಾನೆ. ಅಲ್ಲಿಂದ ಚತುರಾಶಿ ಅಂದರೆ 44 ವರ್ಷಗಳವರೆಗೆ ಮಾಧ್ಯಂದಿನ ದಿವಸ. ಇಲ್ಲಿ ಹುತವಾಹಾಕ್ಷನುಳು ಅಗ್ನಿಯೇ ನೇತ್ರವಾಗುಳ್ಳಂತಹ ಮಹಾರುದ್ರ ದೇವರಲ್ಲಿ ಅಂದರೆ ಏಕಾದಶ ರುದ್ರಲ್ಲಿ ಪವನಾಂತರ್ಗತನಾಗಿ ಸಂಕರ್ಷಣ ಪರಮಾತ್ಮ ಇದ್ದಾನೆ. 16 ವರ್ಷಗಳಲ್ಲಿ ಅಂದರೆ 32 ವರ್ಷಕ್ಕೆ, ಅಂದರೆ 32 + 16 48 ವರ್ಷಕ್ಕೆ ಸಾಯಂ ಸವನದಲ್ಲಿ ದ್ವಾದಶಾದಿತ್ಯರುಗಳಲ್ಲಿ ಪವನಂತರ್ಯಾಮಿಯಾಗಿ ಸಿತಕಾಯ ಅಂದರೆ ಶುಭ್ರ ದೇಹವುಳ್ಳ ಮಾಯಾಪತಿ ವಾಸುದೇವನನ್ನು ಚಿಂತಿಸಿ ಯಜ್ಞವನ್ನು ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ 24 ವರ್ಷ ವಸು ದೇವತೆಗಳ ಅಂತರ್ಗತ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ, ಮುಂದಿನ 44 ವರ್ಷ ರುದ್ರಾಂತರ್ಗತನಾಗಿ ಸಂಕರ್ಷಣ ರೂಪದಿಂದಿದ್ದಾನೆ, ಮುಂದಿನ 48 ವರ್ಷ ಆದಿತ್ಯಾಂತರ್ಗತನಾಗಿ ವಾಸುದೇವ ರೂಪದಿಂದ ಪರಮಾತ್ಮ ಇದ್ದಾನೆ. ಏನು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ ಅದನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಷೋಡಶೋತ್ತರ ಶತವರುಷದಲ್ಲಿ ಷೋಡಶೋತ್ತರ ಶತರೂಪದಿ ಸುರೂಪದಿ ಕ್ರೀಡಿಸುವರು ಸುರುದ್ರ ಆದಿತ್ಯರುಳು ಸತಿ ಸಹಿತ. ವ್ರೀಡವಿಲ್ಲದೆ ಭಜಿಪ ಭಕ್ತರ ಪೀಡಿಸುವ ದುರಿತೌಘಗಳ ದೂರೋಡಿಸುತ್ತ ಬಳಿಯಲಿ ಬಿಡದೆ ನೆಲೆಸಿಪ್ಪ ಭಯಹಾರಿ. ಷೋಡಶೋತ್ತರ ಶತವರ್ಷದಲ್ಲಿ 100 ವರ್ಷಕ್ಕೆ ಮುಂದೆ 16 ವರ್ಷ ಅಂದರೆ 116 ವರ್ಷಗಳಲ್ಲಿ ಚಿನ್ಮಯವಾದ ರೂಪಗಳಿಂದ ಇದ್ದಾನೆ. 24ನೇ ವರ್ಷ ಮೊದಲನೇ ಸವನದಲ್ಲಿ ಪ್ರಾರ್ಥಿತ ಮಂತ್ರ ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರ, 24 ರೂಪಗಳು. 44 ವರ್ಷ ಮಾಧ್ಯಂದಿನ ಸವನ ತ್ರಿಷ್ಟುಪ್ ಛಂದಸ್ಸು ಅಕ್ಷರದ ಕೂಡಿದ 44 ರೂಪಗಳು. ಮುಂದಿನ 48 ವರ್ಷ ಸಾಯಂ ಸವನ 48 ಅಕ್ಷರಗಳ ಜಗತಿ ಛಂದಸ್ಸಿನಲ್ಲಿ ಪ್ರತಿ ಅಕ್ಷರ ಪ್ರತಿಪಾದ್ಯವಾದ ರೂಪಗಳು. ಹೀಗೆ
48 ರೂಪಗಳು. 24 + 44 + 48 ಅಂದರೆ 116 ರೂಪಗಳನ್ನು ಭಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ 24 ವರ್ಷದಲ್ಲಿ ವಸ್ವಂತರ್ಗತ ವಾಯು ಪ್ರದ್ಯುಮ್ನನ 24 ರೂಪ. ಮುಂದಿನ 44 ವರ್ಷದಲ್ಲಿ ರುದ್ರಾಂತರ್ಗತ ವಾಯು ಸಂಕರ್ಷಣನ 44 ರೂಪ. ಮುಂದಿನ 48 ವರ್ಷದಲ್ಲಿ ಆದಿತ್ಯಾಂತರ್ಗತ ವಾಸುದೇವಾಂಶ 48 ರೂಪಗಳು. ಈ ರೀತಿಯಾಗಿ ತಿಳಿದುಕೊಂಡು ಮಾಡುವ ಬಳಿಯಲ್ಲಿ ಬಿಡದೆ ನೆಲೆಸಿ ಅಂತಹ ಭಕ್ತರ ಹತ್ತಿರ 116 ರೂಪಗಳಿಂದ ಕಾಯುತ್ತಾ ಭಯಹಾರಿ ಅಪಮೃತ್ಯು ಮುಂತಾದ ಭಯ ಪರಿಹಾರ ಮಾಡುತ್ತಾ ಅವರಲ್ಲಿ ನೆಲೆಸಿರ್ತಾನೆ. 3,80,120 ಪರೂಪದಿ ತೋರು ತಿಪ್ಪದಿ ನಿಷಾಧಿಪರೊಳಗೆ ನಿತ್ಯದಲೇ ಭಾರತಿ ಪ್ರಾಣರೊಳಗಿದ್ದು ನಿವಾರಿಸುತ್ತ ಭಕ್ತರ ದುರಿತ ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳನ್ನೇ ಪೊರೆವ. 3,80,120 ಅಂದರೆ 85,520 ರೂಪದಿಂದ 116 ವರ್ಷಕ್ಕೆ 116 ವರ್ಷಕ್ಕೆ ರಾತ್ರಿ ಅಭಿಮಾನಿ, 360 ಹಗಲು ಅಭಿಮಾನಿ ದೇವತೆಗಳು, 360 ದೇವತಾರಯಿ, 41,760 ಪ್ರಾಣಾಂತರ್ಯಾಮಿ, 41,760 ಇವೆಲ್ಲ ಕೂಡಿಸಿದರೆ ಒಟ್ಟು 85,520 ರೂಪಗಳಾಗುತ್ತೆ. ಇಷ್ಟು ರೂಪಗಳಿಂದ ರೈ ಪ್ರಾಣರಲ್ಲಿ ನಿತ್ಯ ಇರುತ್ತಾ ಭಕುತರ ದುರಿತ ನಿವಾರಣೆ ಮಾಡುತ್ತಾ ಮಾಡುವ ಭಕ್ತರ ಅಪಮೃತ್ಯು ಪಾಪಾದಿಗಳು ನಿವಾರಣೆ ಮಾಡುತ್ತಾ ಪ್ರದ್ಯುಮ್ನ ವಸ್ವಾದಿಗಳಲ್ಲಿದ್ದಾನೆ. ನಿಧನೋ ಸಂಕರ್ಷಣ ರುದ್ರಾದಿಗಳಲ್ಲಿ ಪ್ರಥಮ ರೂಪ ವಾಸುದೇವ ಎಂದು ಹೇಳಿದ್ದಾರೆ ಛಾಂದೋಕ್ಯ ಉಪನಿಷತ್ತಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆದಿತ್ಯರಲ್ಲಿ ವಾಸುದೇವ ರೂಪ. ಈ ರೂಪತ್ರಯಗಳನ್ನು ಪಿತಾ ಅಂದರೆ ವಸು, ಪಿತಾಮಹರಲ್ಲಿ ರುದ್ರ, ಪ್ರಪಿತಾಮಹರಲ್ಲಿ ಆದಿತ್ಯರಲ್ಲಿ ಈ 3 ರೂಪಗಳಿಂದಲೂ ಪಿತೃಗಳನ್ನು ಪೊರೆಯುತ್ತಾನೆ, ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಹಗಲು ರಾತ್ರಿಗಳಿಗೆ ಸೇರಿ 83,520 ಅಭಿಮಾನಿ ದೇವತೆಗಳು. ಇವುಗಳಿಗೆ ನಿಯಾಮಕನಾಗಿ ಪರಮಾತ್ಮನು ಹೀಂಕಾರ, ಪ್ರದ್ಯುಮ್ನ, ನಿಧನ, ಸಂಕರ್ಷಣ, ವಾಸುದೇವ ರೂಪಗಳಿಂದ ಇದ್ದು ಪಿತೃಗಳನ್ನು ರಕ್ಷಿಸ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧಿ ಊರ್ಣಾಂಬರವ ಪಂಕದೊಳದ್ದಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು ಪದ್ಮನಾಭನು ಸರ್ವಜೀವರೊಳಿದ್ದರೇನು ಗುಣತ್ರಯಗಳಿಂದ ಬದ್ಧನಾಗುವನೇನು ನಿತ್ಯ ಸುಖಾತ್ಮ ಚಿನ್ಮಯನು. ಬುದ್ಧಿಪೂರ್ವಕ ಚೆನ್ನಾಗಿ ನಿಶ್ಚಿತವಾಗಿ ತಿಳಿದು ಉತ್ತಮೋತ್ತಮ ಬಹಳ ಉತ್ತಮವಾದ ಬೆಲೆ ಬಾಳುವ ಶುದ್ಧ ಉರುಣಾಂಬರವ ಯಾವ ಮಿಶ್ರವಿಲ್ಲದೆ ಶುದ್ಧವಾದ ಉಣ್ಣೆಯಿಂದ ನೇಯ್ದ ಬೆಲೆ ಬಾಳುವ ಶಾಲನ್ನು ಪಂಕದೊಳಗ್ದಿ ತೆಗೆಯಲು ಕೆಸರಿನಲ್ಲಿ ಚೆನ್ನಾಗಿ ಮುಳುಗಿಸಿ ತೋಯಿಸಿ ತೆಗೆದರೆ ಆ ಕೆಸರು ಉರುಣಾಂಬಕ್ಕೆ ಕಿಂಚಿತ್ತಾದರೂ ಲೇಪ ಆಗುತ್ತೇನೋ? ಹತ್ತೋದಿಲ್ಲ. ಪರೀಕ್ಷಿಸಲು ಇಂತು ಪರೀಕ್ಷೆ ಮಾಡಿ ನೋಡಿದ್ದಾರೆ, ನೀವು ಪರೀಕ್ಷಿಸಿ ನೋಡ್ರಿ ಅಂತ ಹೇಳ್ತಾರೆ. ಇದರಂತೆ ನೀವು ಬುದ್ಧಿಪೂರ್ವಕ ನಿಶ್ಚಿತ ಜ್ಞಾನದಿಂದ ತಿಳಿದು ಭಗವಂತನ ಗುಣಗಳನ್ನು ತಿಳಿದು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಪದ್ಮನಾಭನು ಮೂಲರೂಪಿ ಪುರುಷನಾಮಕ ಪರಮಾತ್ಮನು, ನಾಭಿಯೇ ಕಮಲವಾಗಿ ಉಳ್ಳ ಪದ್ಮನಾಭ ರೂಪಿಯ ಪರಮಾತ್ಮನು ಜೀವರುಳಿದ್ದರೇನು ಸಕಲ ಜೀವರಳಿದ್ದು ಸಕಲ ಕ್ರಿಯಾ ಮಾಡಿಸಿದರೂ ಗುಣತ್ರಯಗಳಿಂದ ಬದ್ಧನಾಗುವನೇನು. ಜಡ ಪ್ರಕೃತ್ಯಾತ್ಮಕ ಸತ್ವರಜ ತಮೋ ಗುಣಗಳಿಂದ ಎಂದಿಗಾದರೂ ಬದ್ಧನಾಗುವುದಿಲ್ಲ ಅವನು. ಏಕೆಂದರೆ ಸುಖಾತ್ಮಕ, ಏಕೆಂದರೆ ಚಿದಾನಂದಾತ್ಮಕ ದೇಹವುಳ್ಳಾದ ಕಾರಣದಿಂದ ಪ್ರಕೃತ್ಯಾದಿ ಗುಣಗಳಿಂದ ಅವನು ಬದ್ಧನಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಕಲ ದೋಷ ವಿದೂರ ಶಶಿಪಾವಕ ಸಹಸ್ರಾನಂತ ಸೂರ್ಯ ಪ್ರಖರ ಸನ್ನಿಭ ಗಾತ್ರ ಲಕುಮಿ ಕಳತ್ರ ಸುರಮಿತ್ರ ವಿಖನ ಸಾಂಡದೊಳಿಪ್ಪ ಬ್ರಹ್ಮಾದ್ಯ ಖಿಳಚೇತನ ಗಣಕ್ಕೆ ತಾನೇ ಸಖನೆನೆಸಿಕೊಂಡ ಅಕುಟಿಲಾತ್ಮಕ ನಿಪ್ಪನವರಂತೆ. ಸಕಲ ದೋಷ ವಿದೂರ, ಎಲ್ಲ ನ್ಯೂನತೆ ಕೊರತೆ ಪಾಪಾದಗಳಿಂದ ದೂರನಾದವನು. ಪರಮಾತ್ಮನಲ್ಲಿ ಕಿಂಚಿತ್ತಾದರೂ ಯಾವ ದೋಷಾದಿಗಳು ಇಲ್ಲ. ಶಶಿ ಅಂದರೆ ಚಂದ್ರ, ಪಾವಕ ಅಂದರೆ ಅಗ್ನಿ, ಸೂರ್ಯಾನಂತ ಕೋಟೆ, ಪ್ರಖರ ಸನ್ನಿಭ ಗಾತ್ರ, ಸುಪ್ರಕಾಶ ತೇಜಸ್ಸು ಸಮಾನವಾಗಿ ಹೋಲುವ ಗಾತ್ರ, ದೇಹವುಳ್ಳವ ಚಿನ್ಮಯ ದೇಹನಾದವನು ಪರಮಾತ್ಮ. ಲಕ್ಷ್ಮಿ ಕಳತ್ರ, ಶ್ರೀ ಲಕ್ಷ್ಮೀದೇವಿಯೇ ಪತ್ನಿಯಾಗಿ ಉಳ್ಳವನು.
ಐಶ್ವರ್ಯವಂತನು, ಸುರಮಿತ್ರ, ದೇವತೆಗಳಿಗೆ ಸಖನಾಗಿದ್ದಾನೆ. ವಿಖನಸಾಂಡದೊಳೆಪ್ಪ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡಕ್ಕಿದ ಚೇತನ ಗಣಕ್ಕೆ ಬ್ರಹ್ಮದೇವರೇ ಮೊದಲು ಮಾಡಿ ಎಲ್ಲ ತೃಣಾಂತ ಜೀವರಾಶಿಗೆ ತಾನೇ ಸಖನೆನಿಸಿಕೊಂಡು ಸ್ವಯಂ ತಾನೇ ಗೆಳೆಯ ಅಂತ ಅನಿಸಿಕೊಂಡು ಒಂದರ ಕ್ಷಣ ಬಿಡದಲೇ ಜೀವಂತರ್ಯಾಮಿಯಾದ ಮಿತ್ರನು ಎನಿಸಿಕೊಂಡು ಅಕುಟಿಲಾತ್ಮಕನು, ದೋಷ ಡೊಂಕು ಇಲ್ಲದೇ ಇರುವಂತಹ ಪರಮಾತ್ಮ, ಚಿನ್ಮಯ ದೇಹವುಳ್ಳವ ಅಥವಾ ನಿರ್ದೋಷಿ ವಂಚನಾರಹಿತನೆಂದು ಕರೆಸುವವನು. ಇಪ್ಪನವರಂತೆ ತ್ರಿವಿಧ ಜೀವರಲ್ಲಿ ಅವರವರ ಸ್ವಭಾವದಂತೆ ಅವರಲ್ಲಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ದೇಶಭೇದಗಳಲ್ಲಿಪ್ಪಾಕಾಶದೋಪಾದಿಯಲ್ಲಿ ಚೇತನ ರಾಶಿಯಳು ನೆಲೆಸಿಪ್ಪ ವ್ಯವಧಾನದಲ್ಲಿ ನಿರುತ ಶ್ರೀ ಸಹಿತ ಸರ್ವತ್ರದಿ ನಿರವಕಾಶ ಕೊಡುವಂದದಲ್ಲಿ ಕೊಡುತ್ತ ನಿರಾಶೆಯಲ್ಲಿ ಸರ್ವಾಂತರಾತ್ಮಕ ಶೋಭಿಸುವ ಸುಖದ. ದೇಶಭೇದಗಳಲ್ಲಿ ಆಕಾಶದೋಪಾದಿಯಲ್ಲಿ, ಆಕಾಶವು ಸರ್ವತ್ರ ವ್ಯಾಪ್ತವಾಗಿದೆ. ಇದು ಎಲ್ಲರ ಅನುಭವಕ್ಕೆ ಬರೋದು. ಆದರೆ ಹೇಗೆ ವ್ಯಾಪ್ತವಾಗಿದೆ ಎಂದರೆ ಘಟ, ಮಠ, ಪಟಾಕ, ಮಡಿಕೆ, ಮನೆ, ವಸ್ತ್ರಾದಿಗಳಲ್ಲಿ ಆಕಾಶವು ಆಯಾ ಪದಾರ್ಥಗಳಿಗೆ ಅವಕಾಶ ಕೊಡುತ್ತಾ ಇರಲು ಸ್ಥಳ ಕೊಡುತ್ತಾ ಆಯಾ ವಸ್ತುಗಳಂತೆ ವ್ಯಾಪಿಸಿಕೊಂಡಿದೆ. ಆ ಮಹಾ ಆಕಾಶದಂತೆ ಪರಮಾತ್ಮನು ಚೇತನ ರಾಶಿಯೊಳಗೆ ಸಕಲ ಚೇತನ ರಾಶಿ ಉಸಿರಾಡಿಸುವ ಜೀವರಾಶಿಯಲ್ಲಿ ನೆಲೆಸಿಪ್ಪ ಅವ್ಯವಧಾನದಲ್ಲಿರುತ್ತ ಸ್ವಲ್ಪ ಕಾಲವಾದರೂ ಬಿಡದೆ ಒಂದೇ ಸಮನಾಗಿ ಸಂಧಿಗೊಂದಿಗಳಲ್ಲಿ ನಿತ್ಯನಾಗಿದ್ದಾನೆ. ಸ್ವಲ್ಪ ಕಾಲವು ಬಿಡದೆ ತಾನೊಬ್ಬನಲ್ಲ, ಶ್ರೀ ಸಹಿತ ಸರ್ವತ್ರದೇ ದೇಶ ಕಾಲದಿಂದ ಸಮಳೆನಿಸುವಂತಹ ಮಹಾಲಕ್ಷ್ಮೀ ದೇವಿಯಿಂದ ಕೂಡಿಕೊಂಡು ನಿರವಕಾಶ ಕೊಡುವಂದದಲ್ಲಿ ಕೊಡುತ್ತಾ ಎಲ್ಲ ಸ್ಥಳಗಳಲ್ಲಿ ಆಕಾಶವು ಇರುವಿಕೆ ವಾಸಸ್ಥಾನ ಕೊಡುವಂತೆ ಕೊಡುತ್ತಾ ಪರಮಾತ್ಮ ನಿರವಕಾಶನಾಗಿ ಇರುತ್ತಾ ನಿರಾಶೆಯಿಂದಲೇ ಅಪೇಕ್ಷಾರಹಿತನಾಗಿ ಜೀವರಿಂದ ತಾನು ಪ್ರತ್ಯುಪಕಾರ ಪ್ರತಿಫಲ ಅಪೇಕ್ಷಿಸದೆ ಬಹಿರದಲ್ಲಿ ಅಲ್ಲದೆ ಸರ್ವಾಂತರಾತ್ಮಕ ಜೀವರ ಅಂತರ್ಯಾಮಿಯಾಗಿಯೂ ಶೋಭಿಸುವ ಸುಖದ ಜೀವರಿಗೆ ಸುಖ ಆನಂದವನ್ನು ಕೊಡುತ್ತಾ ಸುಪ್ರಕಾಶನಾಗಿಯೂ ಮನೋಹರನಾಗಿಯೂ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ವಿರಿಂಚಾದ ಮರಗಣ ಸಂಸೇವಿತಾಂಗ್ರಿ ಸರೋಜ ಈ ಜಡ ಜೀವರಾಶಿ ಒಳ ಹೊರಗೆ ನೆಲೆಸಿದ್ದು ನಿತ್ಯದಲೇ ಸಾವಕಾಶನು ಎನಿಸಿ ತನ್ನ ಕಳೇವರದೊಳಗೆಂಬೆಟ್ಟು ಸಲಹುವ ದೇವದೇವಕಿ ರಮಣದಾನವ ಹರಣ ಜಿತ ಮರಣ. ಮಹಾಲಕ್ಷ್ಮೀ ದೇವಿಗೆ ಬಿಂಬನಾಗಿರುವಂತಹ ಪರಮಾತ್ಮನು ಶಬ್ದವಾಚ್ಯ ವಿಜ್ಞಾನಮಯ ಅಂತ ಕರೆಸ್ಕೊಳ್ತಾನೆ. ವಿಜ್ಞಾನಮಯ ರೂಪದಿಂದ ಸೇವೆಗೊಳ್ಳುವಂತಹ ಮುಖ್ಯನಾದರೂ ಶ್ರೀಲಕ್ಷ್ಮಿ ವಿರಿಂಚಾದ್ಯಮರಗಣ ಬ್ರಹ್ಮಾದಿ ದೇವತೆಗಳ ಸಮೂಹದಿಂದ ಸಂಸೇವಿತಾಂಗ್ರಿ ಸರೋಜ ಸಮೀಚೀನವಾಗಿ ಸದ್ಭಕ್ತಿಯಿಂದ ಬ್ರಹ್ಮಾದಿಗಳು ಪಾದಕ್ಕೆ ಪೂಜೆ ಮಾಡಿದ್ದನ್ನು ಅರ್ಪಿಸಲು ಪ್ರೀತನಾಗುವ ಪಾದಕಮಲಗಳುಳ್ಳವನು. ಈ ಜೀವರಾಶಿಗಳ ಹೊರಗೆ ಒಳಗೆ ನೆಲೆಸಿದ್ದು ಪ್ರಕೃತ್ಯಾತ್ಮಕ ಶುದ್ಧವಾದ ಜಡ ಪದಾರ್ಥಗಳಿಗೆ ಅಸ್ತಿತ್ವ ಕೊಡುವವನಾಗಿ ಜಡಗಳ ಒಳಗೆ ಬಿಂಬನಾಗಿ ಹೊರಗೆ ಆಯಾ ಜಡ ವಸ್ತುಗಳು ಪಂಚಭೂತಾತ್ಮಕವಾದವುಗಳ ಉಪಚಯಕ್ಕೆ ಕಾರಣನಾಗಿ ಪರಿಣಾಮ ಹೊಂದುವಲ್ಲಿಯೂ ತಾನಿದ್ದು ಮತ್ತು ಸ್ಥಾವರ ಜೀವರ ಅಂತರ್ಯಾಮಿಯಾಗಿ ಇದ್ದು ತೃಣಾದಿ ಜೀವರ ಉತ್ಪತ್ತಿ ಕಾರಣನಾಗಿ ಸಸ್ಯಾದಿಗಳಿಗೆ ಅವಕಾಶದನಾಗಿ ಚೇತನ ಜೀವರಾಶಿಯಲ್ಲಿಯೂ ಅಂತರ್ಯಾಮಿಯಾಗಿದ್ದು ಸೃಷ್ಟಿ ಆರಂಭಿಸಿ ಲಯಪರ್ಯಂತರ ಎಲ್ಲ ಎಲ್ಲ ಕಾಲಗಳಲ್ಲಿ ಹೊರಗೆ ಒಳಗೆ ತಾನಿದ್ದು ಎಲ್ಲ ಅವಸ್ಥೆಗಳಲ್ಲಿಯೂ ನಿತ್ಯದಲ್ಲಿ ನಿರಂತರ ಬಿಡದೆ ನೆಲೆಸಿದ್ದು ಸಾವಕಾಶನು ಎನಿಸಿ ಜಡ ಉಪಚಯಕ್ಕೆ ಮತ್ತು ಜೀವರ ಉತ್ಪತ್ತಿ ದೇಹಾದಿಗಳ ಕೊಡುವುದಕ್ಕೆ ಆಯಾ ಸಂದರ್ಭದಲ್ಲಿ ಎಡೆಕೊಡುವುದೆಂದು ಎನಿಸುತ್ತಾ ಕೊನೆಗೆ ತನ್ನ ಕಳೇವರದೊಳಗೆಂಬಿಟ್ಟು ಸಲಹ ತನ್ನ ಕಳೇವರ ದೇಹದಲ್ಲಿ ಸಕಲ ತಾತ್ವಿಕ ಜನರನ್ನು ಆಯಾ ಸ್ಥಳಗಳಲ್ಲಿ ಸ್ಥಾನವನ್ನು ಕೊಟ್ಟು ಯೋಗ್ಯವಾದ ಸ್ಥಳಗಳನ್ನು ಕೊಟ್ಟು ಸಲಹ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕ್ರೀಡಾದಿ ಗುಣ ವಿಶಿಷ್ಟನಾದಂತಹ ಪರಮಾತ್ಮ ದೇವತೆಗಳಿಗೆ ಸುಖವನ್ನು ಕೊಡುವಳಾದ ಕಾರಣ ಶ್ರೀ ಲಕ್ಷ್ಮೀ ದೇವಿಗೆ ದೇವಕಿ ಅಂತಲೂ ಈ ಲಕ್ಷ್ಮೀ ದೇವಿಗೆ ಪತಿಯಾದುದರಿಂದ ದೇವಕ ಅಂತಲೂ ಕರೀತಾರೆ. ದೈತ್ಯಾದಿ ದಾನವಾದಿಗಳನ್ನು ಸಂಹಾರ ಮಾಡಿ ಅವರನ್ನು ಅಂಧತಮದಲ್ಲಿಡುವವನು.
ಜಿತರಮಣ ತಾನು ಸ್ವತಃ ದೇಹ ವಿಯೋಗಾದಿ ಮರಣಶೂನ್ಯನು, ಮರಣ ಮೃತ್ಯು ದೇವತೆಯನ್ನು ಜಿತ ಮಾಡಿದವನು, ಗೆದ್ದವನು. ದುರ್ಗಾರಮಣ ಲಕ್ಷ್ಮೀ ನರಸಿಂಹನೇ ಎಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಅಹವಷ್ಟಚತ್ವಾರಿಂಶತಿ ಸಹಸ್ರಾಧಿಕ ಸುಲಕ್ಷ ಸಂಖ್ಯೆಯಲೇ. ಹಂಸನಾಮಕ ಹರಿಯು ಷೋಡಶೀ ಶತಾಬ್ದದಿ ಭಜಿಸಿ ಒಲಿವ ದಯಾ ಸಮುದ್ರ ಕುಚೇಲ ಒಲಿದಂದದಲ್ಲಿ ಒಲಿವ ಹೇಳ್ತಾ ಇದ್ದಾರೆ. ಆ ಸುಧಾಮನಿಗೆ ಹೇಗೆ ಪರಮಾತ್ಮ ಒಲಿದನೋ, ಕುಚೇಲ ಅಂತ ಹೇಳ್ತಾ ಹರಕು ಬಟ್ಟೆ ಉಟ್ಟಂತಹ, ದೇವರಿಗೋಸ್ಕರ ಕೇವಲ ಒಪ್ಪಿಡಿ ಅವಲಕ್ಕಿಯನ್ನು ತಂದಂತಹ ಅಂತಹ ಭಕ್ತನಿಗೆ ಪರಮಾತ್ಮ ಅನಂತಮಡಿ ಐಶ್ವರ್ಯಾದಿಯನ್ನು ಕೊಟ್ಟು ರಕ್ಷಣೆ ಮಾಡಿದಂತೆ ಆ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ಎಲ್ಲ ರೀತಿಯಿಂದಲೂ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.